ದರ್ಶನ್ ಮತ್ತೆ ಗ್ಯಾಂಗ್ ಅರೆಸ್ಟ್ ಆಗ್ತಾರಲ್ಲ, ಇವ್ರು ಅರೆಸ್ಟ್ ಆದ್ಮೇಲೆ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇವ್ರ ಪ್ಲಾನು, ಇವ್ರ ಕ್ರೂರತ್ವ, ಇವ್ರ ಕ್ರೌರ್ಯತೆ, ಇವ್ರು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರು, ಏನೇನ್ ಮಾಡಿದ್ರು ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ. ದರ್ಶನ್ ಸಹಚರರ ಕ್ರೂರ ಕೃತ್ಯಗಳ ಡೀಟೇಲ್ಸ್ ಪವರ್ ಟಿವಿಗೆ ಲಭ್ಯ ಆಗಿದೆ. ಇವ್ರು ಅರೆಸ್ಟ್ ಆದ್ಮೇಲೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ವಿಚಿತ್ರವಾಗಿ ದರ್ಶನ್ ಗ್ಯಾಂಗ್ ಹಿಂಸೆ ಮಾಡಿತ್ತು. ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ತಾರೆ. ಮೊದಲು ದರ್ಶನ್ ಹಿಂಬಾಲಕರಿಂದ ರೇಣುಕಾ ಸ್ವಾಮಿಗೆ ಥಳಿಸಲಾಗುತ್ತೆ. ದರ್ಶನ್ ಹಾಗೂ ಆತನ ಸಹಚರರ ಕ್ರೂರ ಕೃತ್ಯಗಳ ಡೀಟೇಲ್ಸ್ ಪವರ್ ಟಿವಿಗೆ ಲಭ್ಯ ಆಗಿದೆ. ನೋಡಿ, ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡ್ತಾರೆ. ಮೊದಲು ದರ್ಶನ್ ಹಿಂಬಾಲಕರು ಇರ್ತಾರಲ್ಲ, ಅವರ ಫಾಲೋವರ್ಸ್, ಸೋಕಾಲ್ಡ್ ಫಾಲೋವರ್ಸ್ ಇರ್ತಾರಲ್ಲ, ಅವರಿಂದಾನೇ ಇವತ್ತು ದರ್ಶನ್ ಇಂಥ ಪರಿಸ್ಥಿತಿ ಬಂದಿರೋದು. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ದರ್ಶನ್ ಈ ಹಿಂದೆ ಸಾಕಷ್ಟು ಪ್ರಕರಣಗಳು, ವಿವಾದಗಳು ಅವ್ರು ಬೆನ್ನತ್ತಿದಾಗ. ಲೆಟ್ ಇಟ್ ಬಿ. ಮೊದಲು ದರ್ಶನ್ ಹಿಂಬಾಲಕರಿಂದ ರೇಣುಕಾ ಸ್ವಾಮಿಗೆ ಥಳಿಸಲಾಗುತ್ತೆ. ಮಧ್ಯಾಹ್ನದಿಂದಲೂ ಕೂಡ ರೇಣುಕಾ ಸ್ವಾಮಿ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾರೆ. ಸಂಜೆ 5:30 ವೇಳೆಗೆ ಶೆಡ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಹೀರೋಯಿನ್ ತರ ಅಲ್ಲ, ವಿಲನ್ಗಳ ತರ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ನಂತರ ದರ್ಶನ್ ಎದುರುಗಡೆ ಪವಿತ್ರ ಗೌಡ ತಮ್ಮ ಪ್ರತಾಪವನ್ನ ತೋರಿಸಲಿಕ್ಕೆ ಶುರು ಮಾಡ್ತಾರೆ. ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡೆದಿಲ್ಲಂತೆ. ನೋಡಿ, ಪ್ಲಾನ್ಗಳೆಲ್ಲ ಆದ್ಮೇಲೆ, ಈ ಹಿಂಸೆ ಎಲ್ಲ ಆದ್ಮೇಲೆ ದರ್ಶನ್ ಡೀಲ್ ಮಾಡ್ಲಿಕ್ಕೆ ಇಳಿತಾರೆ. ಈ ಕೊಲೆ ಪ್ರಕರಣವನ್ನ ಮುಚ್ಚಾಕೋದಕ್ಕೆ, ಪೊಲೀಸರ ಕೈಗೆ ಸಿಗದೆ ಇರೋದಕ್ಕೆ. ರೇಣುಕಾ ಸ್ವಾಮಿ ಕೊಲೆ ನಂತರ ನಟ ದರ್ಶನ್ ಡೀಲ್ ಮಾಡ್ಲಿಕ್ಕೂ ಇಳಿತಾರೆ. ಶವವನ್ನ ಸಾಗಿಸಿ ನಾಪತ್ತೆ ಮಾಡೋದಕ್ಕೆ ಡೀಲ್ ಕೊಟ್ಟಿದ್ರು ದರ್ಶನ್ ಅನ್ನುವಂತ ವಿಚಾರ ಬೆಳಕಿಗೆ ಬರ್ತಾ ಇದೆ. ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಶವದ ಕುರಿತು ಯಾವ ವಿಚಾರ ಕೂಡ ಪತ್ತೆಯಾಗಬಾರ್ದು ಅಂತ ದರ್ಶನ್ ನೀಟಾಗಿ ಸ್ಕೆಚ್ ಹಾಕಿದ್ರು ಅನ್ಸುತ್ತೆ. ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳೋದಿರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ರೇಣುಕಾ ಸ್ವಾಮಿ ಶವವನ್ನ ಸಾಗಿಸೋದಕ್ಕೆ 30 ಲಕ್ಷ ರೂಪಾಯಿ ಡೀಲ್ ಕೂಡ ಆಗಿತ್ತು. ಡೀಲ್ ಕೊಟ್ಟಿದ್ರು, ಅದರಂತೆ ಶವ ಕೂಡ ಸಾಕ್ಷಿ ಆಗಿತ್ತು. ಆಮೇಲೆ ಎಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ದರ್ಶನ್ ಅವರೇ ಹೇಳ್ತಾ ಇದ್ರಲ್ವಾ, ಅವ್ರ ಡೈಲಾಗ್ ಎಲ್ಲ ಕಡೆ ವೈರಲ್ ಆಗ್ತಿದೆಯಲ್ಲ, ಕರ್ಮ ರಿಟರ್ನ್ಸ್, ಇಲ್ಲಿ ಮಾಡಿದ್ದು ಇಲ್ಲೇ ಕೊಟ್ಬಿಟ್ಟು ಹೋಗ್ತಾ ಇರಬೇಕು ಅಂತ. ಅದೇ ರೀತಿ ಯಾವ ಕೊಲೆ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ನೋಡಿದ್ರು, ಯಾವ ಒಂದು ಕೊಲೆ ಮಾಡಿ ಇವರು ಏನೂ ಗೊತ್ತಾಗದೇ ಇರೋ ತರ, ನನ್ಗೇನೂ ಗೊತ್ತಿಲ್ಲ ಅನ್ನೋ ತರ ಹೋಗಿ ಜಿಮ್ಮಲ್ಲಿ ಬೆವರಿಳಿಸ್ತಾ ಇದ್ರು, ಆ ಕರ್ಮ ಹುಡುಕೊಂಡು ಬಂದಿದೆ. ಪವಿತ್ರ ಗೌಡ ಇರುವಂತ ದುರಾಂಕಾರ ಇದೆಯಲ್ಲ, ಇವತ್ತು ದರ್ಶನ್ಗೆ ಎಷ್ಟು ದುರಾಂಕಾರ ಇತ್ತು, ಅದ್ರ 2ರಷ್ಟು ಪವಿತ್ರ ಗೌಡಕ್ಕೆ ದುರಾಂಕಾರ ಇತ್ತು. ನನಗೆ ಮೆಸೇಜ್ ಮಾಡ್ತಿದ್ಯಾ ನೀನು ಅಂದ್ಬಿಟ್ಟು ರೇಣುಕಾ ಸ್ವಾಮಿ ಚಪ್ಪಲಿಲ್ ಹೊಡೆದಿರಂತೆ ಪವಿತ್ರ ಗೌಡ. ವಿನಯ್, ನಾಗರಾಜ್, ರಾಘವೇಂದ್ರ, ಲಕ್ಷ್ಮಣ್ಗೆ 30 ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಡ್ತಾರೆ. ಕೊಲೆ ವಿಷಯ ಗೊತ್ತಾಗ್ತಿದ್ದಂತೆ ಪ್ರದೋಷ್ಗೆ 30 ಲಕ್ಷವನ್ನ ನೀಡ್ತಾರೆ ದರ್ಶನ್. ಶವವನ್ನ ಶಿರಾಡಿ ಘಾಟ್ ಅಥವಾ ಬಾರ್ಡರ್ಗಳಲ್ಲಿ ಎಸೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬಳಿಕ ಪೊಲೀಸರಿಗೆ ಸಿಕ್ಕಿಬಿದ್ರೆ ಕಷ್ಟ ಅಂತ ಹಂತಕರಿಂದ ಪ್ಲಾನ್ ಅನ್ನ ಚೇಂಜ್ ಮಾಡಲಾಗುತ್ತೆ. ವಿನಯ್, ನಾಗರಾಜ್, ರಾಘವೇಂದ್ರ, ಲಕ್ಷ್ಮಣ್ಗೆ 30 ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಡ್ತಾರೆ. ಕೊಲೆ ವಿಚಾರ ಯಾವಾಗ ಗೊತ್ತಾಗುತ್ತೆ, ಪ್ರದೋಷ್ಗೆ 30 ಲಕ್ಷವನ್ನ ನೀಡ್ತಾರೆ ದರ್ಶನ್. ಶವವನ್ನ ಶಿರಾಡಿ ಘಾಟಲ್ಲೋ ಅಥವಾ ಎಲ್ಲಾದ್ರೂ ಬಾರ್ಡರ್ಗಳಲ್ಲೋ ಎಸ್ಬಿಟ್ಟು ಬಂದ್ಬಿಡಿ ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಪೊಲೀಸರ ಕೈಗೆ ಏನಾದ್ರೂ ಸಿಕ್ಕು ಬಿದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಹಂತಕರು ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾರೆ. ಇಲ್ಲೇ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದ್ರ ಹಿಂದ್ಗಡೆ ಹೋಗಿ ಶವವನ್ನ ಬಿಸಾಡಿ ಬರ್ತಾರೆ. ಯಾವ ಕ್ರಿಮಿನಲ್ಗಳಿಗಿಂತ ಕಡಿಮೆ ಇಲ್ದಿರೋ ರೀತಿ ಇವರು, ಹ್ಯಾಬಿಚುವಲ್ ಅಫೆಂಡರ್ಸ್ಗಿಂತ ಕಡಿಮೆ ಇಲ್ದಿರೋ ರೀತಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಇವರು ಕ್ರಿಮಿನಲ್ಸೇ. ಈಗ ಕ್ರಿಮಿನಲ್ಗಳ ತರ ಅಲ್ಲ, ಇವರು ಕ್ರಿಮಿನಲ್ಗಳೇ. ಅವ್ರು ಸುತ್ತಮುತ್ತ ಇದಾರಲ್ಲ, ಅವರಿಂದಾನೇ ಇವತ್ತು ದರ್ಶನ್ಗೆ ಇಂಥ ಸ್ಥಿತಿ ಬಂದಿರೋದು. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಬೇಜಾರಾಗಬಹುದು ನಮ್ಮ ಮಾತುಗಳು ಸಾಕಷ್ಟು ಜನಕ್ಕೆ, ಬಟ್ ಐ ಡೋಂಟ್ ಮೈಂಡ್. ಕೊಲೆ ಮಾಡೋದು, ಕರ್ಸೋದು, ಕಿಡ್ನಾಪ್ ಮಾಡಿಸೋದು ಯಾರ್ರೀ ಮಾಡ್ತಾರೆ ಇದನ್ನೆಲ್ಲ? ಯಾರಾದ್ರೂ ಒಬ್ಬ ಸುಸಂಸ್ಕೃತ ನಟರು ಅಥವಾ ಇನ್ಯಾರಾದ್ರೂ ಆಗ್ಲಿ ಮನುಷ್ಯರು ಮಾಡೋ ಕೆಲಸನಾ ಇದು? ಕಿಡ್ನಾಪ್ ಮಾಡೋದಂತೆ, ಕರ್ಸೋದಂತೆ, ಶೆಡ್ಡಲ್ಲಿ ಕೂಡಾಕದಂತೆ, ಇವರು ಕುಡ್ದು ಹೋಗಿ ಹೊಡೆಯೋದಂತೆ. ಪವಿತ್ರ ಗೌಡ ಅಸಹ್ಯ ಆಗ್ಬೇಕು. ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಆ ಯಮ್ಮ? ಚಪ್ಪಲಿ ಹೊಡಿಯೋದು ಏನ್? ನನಗೆ ಮೆಸೇಜ್ ಮಾಡ್ತೀಯ ಏನ್ ನೀವು? ದೇವ್ರ ಪವಿತ್ರ ಗೌಡ ಅವರೇ, ನಮಗೆ ಅರ್ಥ ಆಗ್ತಲ್ಲ. ನೀವೇನಾದ್ರೂ ದೇವಲೋಕದಿಂದ ಏನಾದ್ರೂ ಬಂದಿದ್ದೀರಾ ನೀವು? ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ವಾ? ಸೋ ಅಂಡ್ ಸೋ ಪರ್ಸನ್ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಮುಗ್ದೋಗಿರೋದಲ್ವಾ?
ಅದಕ್ಕೆ ಇಷ್ಟೊಂದು ನೀವು ಈ ರೌಡಿಸಮ್ ಎಲ್ಲ ಬೇಕಾಗಿತ್ತಾ? ಈ ದುರಾಂಕಾರ ಇತ್ತಲ್ಲ ದರ್ಶನ್ ಜೊತೆಲಿರುವಂತಹ ಅವರ ಸ್ನೇಹಿತ ವರ್ಗಕ್ಕೆ ಅಥವಾ ಒಂದಷ್ಟು ಜನ ಇವಾಗ ಇದ್ದಾರಲ್ಲ, ಆ ಗ್ಯಾಂಗ್ ಇದೆಯಲ್ಲ, ಆ ದುರಾಂಕಾರ ಯಾವ ಮಟ್ಟಕ್ಕೆ ಇವತ್ತು ತಂದು ನಿಲ್ಸಿದೆ ನೋಡಿ.